ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ, ಊರಿಗೆ ಹೋಗಿದ್ವಿ. ಹಾಗಾಗಿ ತೋಟ ಎಲ್ಲ ನೋಡ್ಕೊಂಡು ಬರೋಣ ಅಂತ ತೋಟಗಳಿಗೆ ಹೋಗ್ತಾ ಇದ್ದೀವಿ. ಇದು ನಮ್ಮದು ಅಡಿಕೆ ತೋಟ. ಎಲ್ಲರೂ ಹೋಗಿದ್ವಿ ಫ್ಯಾಮಿಲಿ. ಅಲ್ಲಿ ಹೋದಾಗ ನಮ್ಮ TCನೇ ಇದೆ, ಅದಕ್ಕೆ ಕರೆಂಟ್ ಹೊಡೆದ್ಬಿಟ್ಟು ಒಂದು ನವಿಲು ಕೆಳಗಡೆ ಬಿದ್ದುಬಿಟ್ಟಿತ್ತು. ಚೂರು ಆಕ್ಟಿವ್ ಆತಲ್ಲ. ಇನ್ನು ಹೇಗೆ ಸೌಂಡ್ ಮಾಡ್ತಿದೆ ಅಂತ ನೋಡಿ ಪಾಪ. ಅದು ತುಂಬಾ ಸುಸ್ತಾಗಿತ್ತು, ಹಾಗಾಗಿ ಸ್ವಲ್ಪನೇ ನೀರು ಕುಡಿಸಿದ್ವಿ. ಸ್ವಲ್ಪ ರಿಕವರ್ ಆಗ್ತಾ ಬರ್ತಿತ್ತು. ಇನ್ನು ಮಕ್ಕಳಿಗೆ ನವಿಲು ಅಂತ ಖುಷಿ, ಪಾಪ ಅದಕ್ಕೆ ಹಿಂಸೆ. ಇನ್ನು ನಮ್ಮ ತೋಟ ಹೀಗಿದೆ. ನಮ್ಮ ಮಾವ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವೆಲ್ಲರೂ ಹೊರಗಡೆ ಇರ್ತೀವಿ, ನಮ್ಮ ಮಾವ ಇಲ್ಲೇ ಇದ್ದು ತೋಟನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 4 to 5 years ಆಯಿತು ಇಲ್ಲಿ ಅಡಿಕೆ ಗಿಡಗಳನ್ನೆಲ್ಲ ಹಾಕಿಬಿಟ್ಟು ಡ್ರಿಪ್ ಲೈನ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓನ್ ಬೋರಿಂಗ್ ಇದೆ. ಆವಾಗವಾಗ ಇದಕ್ಕೆ ಏನೇನು ತೋಟಕ್ಕೆ ಏನೇನು ಕೆಲಸಗಳು ಬೇಕೋ ಅದೆಲ್ಲ ಕರೆಕ್ಟಾಗಿ ಹಾಕೋದ್ರಿಂದ ತೋಟ ಚೆನ್ನಾಗಿ ಮೇಂಟೆನೆನ್ಸ್ ಆಗಿದೆ. ನಾವು ಫಸ್ಟ್ಗೆ ನಾನು ನಮ್ಮ ಮನೆಯವರು ಒಂದು ಗಿಡನ ಹಾಕಿದ್ವಿ. ಅದನ್ನು ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಇದೇ ಗಿಡ. ಇನ್ನು ನವಿಲು ರೆಡಿಯಾಗಿ ಓಡ್ತಾ ಇದೆ. ಪಾಪ ರಿಕವರ್ ಆಯಿತು ಅಂತ ನಮಗೆಲ್ಲರಿಗೂ ತುಂಬಾ ಖುಷಿ ಆಯಿತು. ಇನ್ನು ಮಕ್ಕಳೆಲ್ಲ ಆಟಾಡಿಕೊಂಡು ತೆಂಗಿನ ತೋಟಕ್ಕೆ ಹೊರಟ್ವಿ. ಅಲ್ಲಿಂದ ಅಲ್ಲಿಗೆ 1 ಕಿಲೋಮೀಟರಷ್ಟು ದೂರ, 1 ಅಥವಾ 2 ಕಿಲೋಮೀಟರಷ್ಟು ದೂರ ಇದೆ. ಹೋದ್ವಿ. ಇಲ್ಲಿ ಸಣ್ಣದಾಗಿ ಒಂದು ಫಾರ್ಮ್ ಹೌಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದರ ನೆಕ್ಸ್ಟ್ ಪ್ರೋಗ್ರೆಸ್ ವಿಡಿಯೋನ ನೆಕ್ಸ್ಟ್ ಹಾಕ್ತೀನಿ.